ಮೈಸೂರು ಜಿಲ್ಲೆ ಕೆಆರ್ ನಗರದ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಲಾಕ್ ಆಗಿದ್ದಾರೆ. ಇವತ್ತು ಕೂಡ ಎಸ್ಐಟಿಯಿಂದ ರೇವಣ್ಣ ವಿಚಾರಣೆ ಇದೆ. 4 ದಿನಗಳ ಕಾಲ ಎಸ್ಐಟಿ ವಶದಲ್ಲಿರ್ತಾರೆ ರೇವಣ್ಣ. ನಿನ್ನೆ ರೇವಣ್ಣ ವಿಚಾರಣೆ ಮಾಡಬೇಕಾಗಿತ್ತು, ಆದರೆ ಮಾಡೋದಕ್ಕಾಗಲಿಲ್ಲ. ಆಯಾಸಗೊಂಡಿದ್ರು ರೇವಣ್ಣ. ಹಾಗಾಗಿ ತಡರಾತ್ರಿ ವಿಚಾರಣೆಯನ್ನ ಮಾಡದ ಎಸ್ಐಟಿ ಅಧಿಕಾರಿಗಳು ಇವತ್ತು ಕಿಡ್ನಾಪ್ ಪ್ರಕರಣದ ವಿಚಾರಣೆಯನ್ನ ನಡೆಸ್ತಾರೆ. ವಿಚಾರಣೆಯ ನಂತರ ರೇವಣ್ಣ ಅವರನ್ನ ಸ್ಥಳ ಮಹಜರ್ಗೆ ಅಂತ ಕರೆದೊಯ್ಯಲಾಗುತ್ತೆ. 2 ದಿನ ಆದರೂ ರೇವಣ್ಣ ಭೇಟಿಗೆ ಅವರ ಕುಟುಂಬಸ್ಥರು ಯಾರೂ ಕೂಡ ಬಂದಿಲ್ಲ. ಕಳೆದ 2 ದಿನದಿಂದಲೂ ಕೂಡ ಎಸ್ಐಟಿ ವಶದಲ್ಲಿದ್ದಾರೆ ರೇವಣ್ಣ. ಒಂದು ಕಡೆ ಇವತ್ತು ವಿಚಾರಣೆಯನ್ನ ತೀವ್ರಗೊಳಿಸುತ್ತೆ ಎಸ್ಐಟಿ. ಇದರ ನಡುವೆ ಅವರ ಕುಟುಂಬಸ್ಥರು ಯಾರೂ ಕೂಡ ಅವರನ್ನ ಭೇಟಿಯಾಗೋದಕ್ಕೆ ಬಂದಿಲ್ಲ. ವಕೀಲರು ಬಂದಿದ್ದಾರೆ, ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅದು ಬಿಟ್ರೆ ಅವರನ್ನ ಭೇಟಿಯಾಗೋದಕ್ಕೆ ಕುಟುಂಬಸ್ಥರು ಯಾರೂ ಕೂಡ ಬಂದಿಲ್ಲ. ಸಂತ್ರಸ್ತೆಯಿಂದ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ 164 ಹೇಳಿಕೆ ದಾಖಲಾಗುತ್ತೆ. ರೇವಣ್ಣಗೆ ಪ್ರಶ್ನೆಗಳ ಸುರಿಮಳೆಗೆಯಲ್ಲಿರುವಂತಹ ಎಸ್ಐಟಿ ಟೀಮ್. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಸಹಕರಿಸಿದವರ ಪತ್ತೆಗೂ ಕೂಡ ಹುಡುಕಾಟ ನಡೆದಿದೆ. ಮಹಿಳೆಗೆ ಕಿರುಕುಳ ನೀಡಿದಂತಹ ಹಿನ್ನೆಲೆಯಲ್ಲಿ ರೇವಣ್ಣ ವಿಚಾರಣೆ ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾರೆಲ್ಲ ಸಂತ್ರಸ್ತೆಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ತನಿಖೆ ಮಾಡಲಾಗುತ್ತೆ. ಇನ್ನು A2 ಸತೀಶ್ ಬಾಬಣ್ಣ ಹೇಳಿಕೆಯೂ ಕೂಡ ರೇವಣ್ಣಗೆ ಮುಳುವಾಗುತ್ತೆ. ಈಗಾಗಲೇ ಈ ಕೇಸ್ನಲ್ಲಿ A2 ಆರೋಪಿ ಸತೀಶ್ ಬಾಬಣ್ಣ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಕಡೆ ರೇವಣ್ಣ ಅರೆಸ್ಟ್ ಆಗಿದೆ. 4 ದಿನಗಳ ಕಾಲ ಎಸ್ಐಟಿ ವಶದಲ್ಲಿದ್ದಾರೆ. ಅವರ ವಿಚಾರಣೆಯನ್ನ ಮಾಡ್ತಾರೆ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಸತೀಶ್ ಬಾಬಣ್ಣ ಕೊಡುವಂತಹ ಹೇಳಿಕೆ, ಆ ಹೇಳಿಕೆಯ ಹಿನ್ನೆಲೆಯಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ರೇವಣ್ಣ ಅವರಿಗೆ. ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಸಂತ್ರಸ್ತೆ ಹೇಳಿಕೆಯನ್ನ ಆಧರಿಸಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಎಸ್ಐಟಿ ತನಿಖೆ ಈಗ ಚುರುಕುಗೊಂಡಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಳೆ ನರಸೀಪುರ ನಿವಾಸದಲ್ಲಿ ಲೈಂಗಿಕ ದೌರ್ಜನ್ಯವೆಸಗಿದ್ದಾರೆ. ಹೊಳೆ ನರಸೀಪುರಕ್ಕೆ ಸಂತ್ರಸ್ತೆಯನ್ನ ಕರೆದೊಯ್ತಾರೆ ಎಸ್ಐಟಿ ಅಧಿಕಾರಿಗಳು. ಸ್ಥಳ ಮಹಜರ್ ನಡೆಯೋದು ಬಾಕಿ ಇದೆ. ಎಸ್ಐಟಿ ಅಧಿಕಾರಿಗಳಿಂದ ಸ್ಥಳ ಮಹಜರಾಗುವ ಸಾಧ್ಯತೆಯೂ ಇದೆ. ಎಸ್ಐಟಿ ಮುಂದೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ 2 ಸಂತ್ರಸ್ತೆಯರಿಂದ ಸ್ಥಳ ಮಹಜರ್, 3ನೇ ಸಂತ್ರಸ್ತೆಯನ್ನ ಕರೆದೊಯ್ದು ಎಸ್ಐಟಿಯಿಂದ ಸ್ಥಳ ಮಹಜರಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದಾದ ಮೇಲೆ ಒಂದರಂತೆ ಕೇಸ್ಗಳು ಈಗ ದಾಖಲಾಗ್ತಾ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ. ಸೊ ಈಗಾಗಲೇ 2 ಸಂತ್ರಸ್ತೆಯರನ್ನ ಅವರ ದೂರನ್ನ ದಾಖಲಿಸಿಕೊಂಡಂತಹ ಎಸ್ಐಟಿ ಸ್ಥಳ ಮಹಜರ್ ಕೂಡ ಆಗಿದೆ. ಈಗ ಮತ್ತೊಬ್ಬ ಸಂತ್ರಸ್ತೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೊ ಆ ಬಗ್ಗೆಯೂ ಕೂಡ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಸ್ಥಳ ಮಹಜರಾಗುವ ಸಾಧ್ಯತೆ ಇದೆಯಾ? ಹೇಗೆ? ವೀಣಾ, ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಸಂತ್ರಸ್ತೆ, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಸಂತ್ರಸ್ತೆಯನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಹೊಳೆನರಸೀಪುರ ನಿವಾಸಕ್ಕೆ ಕರೆತಂದು ಮಹಜರ್ ಮಾಡಿಕೊಂಡು ಹೋಗಿದ್ದಾರೆ. ಬರೋಬ್ಬರಿ 11 ಗಂಟೆಗೂ ಅಧಿಕ ಕಾಲ ಸ್ಥಳ ಮಹಜರನ್ನು ಮಾಡಿ ವಾಪಸ್ ಸಂತ್ರಸ್ತೆಯರನ್ನು ಕರೆದುಕೊಂಡು ಹೋಗಿದ್ರು. 3ನೇ ಸಂತ್ರಸ್ತೆಯನ್ನು ಸಹ ಎಸ್ಐಟಿ ಅಧಿಕಾರಿಗಳು ಹೊಳೆನರಸೀಪುರ ನಿವಾಸಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರ್ ಮಾಡಿಸುವ ಸಾಧ್ಯತೆ ಇದೆ. ಅದರ ಜೊತೆಗೆ 3ನೇ ಸಂತ್ರಸ್ತೆ MP ನಿವಾಸದಲ್ಲೂ ಸಹ ಕೆಲವು ಸಮಯ ಕೆಲಸವನ್ನ ಮಾಡೋದಕ್ಕೆ ಬರ್ತಿದ್ರು. ಅಂದ್ರೆ ವಾರದಲ್ಲಿ 1 ದಿನ 2 ದಿನ MP ನಿವಾಸದಲ್ಲಿ 3ನೇ ಸಂತ್ರಸ್ತೆ ಕೆಲಸವನ್ನ ಮಾಡೋದಕ್ಕೆ ಬರ್ತಿದ್ರು. ಒಂದು ಭವಿಷ್ಯ ಹೇಳಿಕೆಯಲ್ಲಿ 3ನೇ ಸಂತ್ರಸ್ತೆ MP ನಿವಾಸದಲ್ಲೂ ಸಹ ನನಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ, ಅತ್ಯಾಚಾರವನ್ನು ಎಸಗಲಾಗಿದೆ ಅನ್ನುವಂತಹ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದೇ ಆದ್ರೆ MP ನಿವಾಸಕ್ಕೂ ಸಹ ಎಸ್ಐಟಿ ಅಧಿಕಾರಿಗಳು 3ನೇ ಸಂತ್ರಸ್ತೆಯನ್ನ
ಕರೆದುಕೊಂಡು ಬಂದು ಸ್ಥಳ ಮಾಜರ್ ಮಾಡಿಸುವ ಸಾಧ್ಯತೆ ಇದೆ. ಹೊಳೆನರಸೀಪುರ ನಿವಾಸದಲ್ಲಿ ವಿಡಿಯೋನ ಚಿತ್ರೀಕರಿಸಿ ಲೈಂಗಿಕ ದೌರ್ಜನ್ಯವನ್ನ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂತ ಮೂರನೇ ಸಂತ್ರಸ್ತೆ ಹೇಳಿಕೊಂಡಿರುವ ಬಗ್ಗೆ ಮಾಹಿತಿ ಇದೆ. ಎಸ್ಐಟಿ ಅಧಿಕಾರಿಗಳು ಈ ಹಿನ್ನೆಲೆಯಲ್ಲಿ HD ರೇವಣ್ಣನವರ ಹೊಳೆನರಸೀಪುರ ನಗರದಲ್ಲಿರುವ ನಿವಾಸಕ್ಕೆ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಾಜರ್ ಮಾಡಿಸೋದಕ್ಕೆ ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ ಅಂತ ಈಗ ತಿಳಿದು ಬಂದಿರುವ ವಿಷಯ. ಒಟ್ಟಾರೆಯಾಗಿ ಸಂಕಷ್ಟದ ಮೇಲೆ ಸಂಕಷ್ಟ ಅನ್ನುವ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಈಗ ಎದುರಾಗ್ತಾ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಮೂರನೇ ಸಂತ್ರಸ್ತೆಯನ್ನ ಈಗಾಗಲೇ SIT ಅಧಿಕಾರಿಗಳು ಕಿಡ್ನಾಪ್ ಆಗಿದ್ದ ಮೂರನೇ ಸಂತ್ರಸ್ತೆಯನ್ನ SIT ಅಧಿಕಾರಿಗಳು ರಕ್ಷಣೆ ಮಾಡಿ ಅವರಿಂದ ಹೇಳಿಕೆಯನ್ನ ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಂಡಿದ್ದಾರೆ, ಜೊತೆಗೆ ಅತ್ಯಾಚಾರವನ್ನು ಸಹ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ, ಸ್ಫೋಟಕ ಮಾಹಿತಿಯನ್ನ SIT ಅಧಿಕಾರಿಗಳ ಎದುರು ಮೂರನೇ ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂರನೇ ಸಂತ್ರಸ್ತೆ ಹೇಳಿಕೊಂಡಿರುವ ಹಿನ್ನೆಲೆಯಲ್ಲಿ ಆ ಕೃತ್ಯ ನಡೆದಿರುವ ಸ್ಥಳವಾದಂಥ ಹೊಳೆನರಸೀಪುರ ನಿವಾಸಕ್ಕೆ SIT ಅಧಿಕಾರಿಗಳು ಮೂರನೇ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಾಜರ್ ಮಾಡಿಸುವ ಸಾಧ್ಯತೆ ಹೆಚ್ಚಾಗಿದೆ. ವೀಣಾ. ಎಸ್ ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಮಾಹಿತಿಗಾಗಿ. ಈ ಒಂದು ಪ್ರಕರಣದ ತನಿಖೆ ಮಾಡ್ತಾ ಇರುವಂತಹ SIT ಇನ್ನೂ ಅನೇಕ ಸಂತ್ರಸ್ತೆಯರು ಇದ್ದಾರೆ. ಸೊ ಅವರಿಗೆ ಕಾನೂನಿನ ನೆರವು ಕೊಡಬೇಕು, ರಕ್ಷಣೆ ಕೊಡಬೇಕು. ಯಾವುದೇ ರೀತಿಯ ರಕ್ಷಣೆ ಬೇಕಾದರೂ ಕೂಡ ಅವರು ಸಹಾಯವಾಣಿಗೆ ಕರೆ ಮಾಡಬಹುದು ಅನ್ನುವಂತಹ ಸಂದೇಶವನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.